ವಾರ್ತೆಗಳ ಪ್ರಾಯೋಜಕರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನವೋದಯ ವೈದ್ಯಕೀಯ ಕಾಲೇಜಿನ ಅರ್ಜಿ ಹಿಂಪಡೆಯುವವರೆಗೆ ನಿರಂತರ ಹೋರಾಟ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಹೋರಾಟ. ಎಂ ವಿರೂಪಾಕ್ಷಿ. ಉಕ್ರೇನ್ನಲ್ಲಿ ಇರುವ ವಿದ್ಯಾರ್ಥಿಗಳು ಕರೆತರಲು ರಾಜ್ಯ ಸರ್ಕಾರ ಸರ್ವ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಅನ್ಯಾಯ ವಿರುದ್ಧ ಹೋರಾಟಕ್ಕೆ ಬೆಂಬಲ. ಪಾಪರೆಡ್ಡಿ ಅಭಿನಂದನೆ. ಮುನ್ನೂರ 71 ಕಾಯ್ದೆ ಜಾರಿಗೆ ಶಾಲಾ ಕಾಲೇಜುಗಳ ಒಕ್ಕೂಟ ರಚನೆ. ಮಸ್ಕಿ ನಾಗರಾಜ್. SR ರೆಡ್ಡಿರಿಂದ ಸುಳ್ಳು ಹೇಳಿಕೆ. 371 ಕಾಯ್ದೆ ರದ್ದಿಗೆ ಅರ್ಜಿಯಲ್ಲಿ ಉಲ್ಲೇಖ. ಡಾಕ್ಟರ್ ರಜಾಕ್ ಉಸ್ತಾದ್. ರಂದು ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ. ಸಂತೋಷ್ ರಾಜ್ಗುರು. ಸುರಭಿ ಸಾಂಸ್ಕೃತಿಕ ಬಳಗದಿಂದ ಫೆಬ್ರವರಿ 27ರಂದು ಕಿರಣ್ ಕುಮಾರ್ ರಚಿಸಿದ ಕೃತಿ ಲೋಕಾರ್ಪಣೆ. ಜಿ ಸುರೇಶ್. ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉದ್ಯಮಿಗಳಾಗಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣ. ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಉಕ್ರೇನ್ನಲ್ಲಿ ಸಿಲುಕಿರುವ ಜಿಲ್ಲೆಯ 7 ಜನ ವಿದ್ಯಾರ್ಥಿಗಳು ಇನ್ನೂ ಅತಂತ್ರ. ವಾರ್ತೆಗಳ ವಿವರ.
ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನಾತ್ಮಕವಾಗಿ ನೀಡಲಾಗಿರುವ 371 ರದ್ದುಪಡಿಸಲು ಕೋರ್ಟ್ ಮೊರೆ ಹೋಗಿರುವ ನವೋದಯ ವೈದ್ಯಕೀಯ ಕಾಲೇಜಿನ ವಿರುದ್ಧ ನಿರಂತರ ಹೋರಾಟ ನಡೆಸುವುದು ಮತ್ತು ಹಿರಿಯ ನ್ಯಾಯವಾದಿಯೊಬ್ಬರನ್ನು ನೇಮಕ ಮಾಡಿಕೊಂಡು ಕಾನೂನಾತ್ಮಕ ಹೋರಾಟ ನಡೆಸಲು ಪಕ್ಷಾತೀತ ಹೋರಾಟ ಸಮಿತಿ ನಿರ್ಧರಿಸಿದೆ ಎಂದು ಎಂ ವಿರೂಪಾಕ್ಷಿ ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನಾತ್ಮಕವಾಗಿ ನೀಡಲಾಗಿರುವ 371 ರದ್ದುಪಡಿಸಲು ಕೋರ್ಟ್ ಮೊರೆ ಹೋಗಿರುವ ನವೋದಯ ವೈದ್ಯಕೀಯ ಕಾಲೇಜಿನ ವಿರುದ್ಧ ನಿರಂತರ ಹೋರಾಟ ನಡೆಸುವುದು ಮತ್ತು ಹಿರಿಯ ನ್ಯಾಯವಾದಿಯೊಬ್ಬರನ್ನು ನೇಮಕ ಮಾಡಿಕೊಂಡು ಕಾನೂನಾತ್ಮಕ ಹೋರಾಟ ನಡೆಸಲು ಪಕ್ಷಾತೀತ ಹೋರಾಟ ಸಮಿತಿ ನಿರ್ಧರಿಸಿದೆ ಎಂದು ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನವೋದಯ ವೈದ್ಯಕೀಯ ಕಾಲೇಜು ಹೈಕೋರ್ಟ್ ಮೊರೆ ಹೋಗಿರುವ ಅರ್ಜಿ ವಿಚಾರಣೆ ನಡೆದು ನಿನ್ನೆಯಷ್ಟೇ ಹೈಕೋರ್ಟ್ ಈ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನೀಡಲು ಸೂಚಿಸಿರುವುದು ಹೋರಾಟಕ್ಕೆ ಸಂದ ಮುಂದಿನ ದಿನಗಳಲ್ಲಿ ಎದುರಾಗಿರಬಹುದಾದ ಸಮಸ್ಯೆಗಳು ಹಾಗೂ ಅನ್ಯಾಯವನ್ನು ಸರಿಪಡಿಸಲು ನಿರಂತರ ಹೋರಾಟ ನಡೆಸಲು ಪಕ್ಷಾತೀತ ಸಭೆ ನಿರ್ಧರಿಸಿದೆ. ನಗರದಲ್ಲಿ ನಿನ್ನೆಯಷ್ಟೇ ಪ್ರಾರಂಭವಾದ ಹೋರಾಟ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಗೂ ವಿಸ್ತರಿಸಲಾಗುತ್ತದೆ. ಶಾಸಕರು, ಮಾಜಿ ಶಾಸಕರುಗಳು ಸೇರಿದಂತೆ ಸಂಘ ಸಂಸ್ಥೆಗಳು, ಖಾಸಗಿ ಶಾಲಾ ಕಾಲೇಜುಗಳ ಒಳಗೊಂಡ ಹೋರಾಟ 2 ದಿನ ಬಿಟ್ಟು ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಮಾರ್ಚ್ 12ರ ನಂತರ ಹೋರಾಟ ಪ್ರಾರಂಭವಾಗುತ್ತದೆ. ಈಗಾಗಲೇ ಆಯಾ ತಾಲೂಕು ಶಾಸಕರು, ಮಾಜಿ ಶಾಸಕರುಗಳಿಗೆ ಸಂಪರ್ಕಿಸಲಾಗಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕದ ಪ್ರದೇಶದ 40 ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ಸಂಸದರ ಸಭೆ ಕರೆದು ಈ ಭಾಗಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಸರ್ಕಾರದ ಮೇಲೆ ಒತ್ತಡ ಹಾಕಲು ತೀರ್ಮಾನಿಸಲಾಗಿದೆ. ನವೋದಯ ಶಿಕ್ಷಣ ಸಂಸ್ಥೆ ದಾಖಲಿಸಿರುವ ಅರ್ಜಿ ಹಿಂಪಡೆಯುವವರೆಗೆ ಹೋರಾಟ ವಿವಿಧ ಹಂತಗಳಲ್ಲಿ ನಡೆಯಲಿದೆ. ಎಲ್ಲ ಹಂತದ ಹೋರಾಟ ನಂತರ ಜಿಲ್ಲಾ ಬಂದ್ ಮಾಡಲು ಸಹ ನಿರ್ಧರಿಸಲಾಗಿದೆ ಎಂದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಭಾಷಾ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟು ಮಾಡಲು ಸಲ್ಲಿಸಿರುವ ಅರ್ಜಿ ಹಿಂಪಡೆಯುವುದು ಅಗತ್ಯವಾಗಿದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಸಚಿವರು, ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಮುಂದಿನ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. MEH ಮ್ಯಾಟ್ರಿಕ್ಸ್ ಇವತ್ತಿದ್ದಲ್ಲ, ಇದು ಅಫಿಷಿಯಲ್ ಲೆವೆಲ್ ME ಅಂತ ಆಗಿದೆ. ಇದು ಸರ್ಕಾರದ ಗಮನಕ್ಕಿಲ್ಲ. ಕಳೆದ 7 ವರ್ಷದಿಂದ MEH ಮ್ಯಾಟ್ರಿಕ್ಸ್ ಪ್ರಕಾರನೇ ಕೊಟ್ಟರೆ ಎಲ್ಲ ಮೈನಾರಿಟಿಯರು. ಇವರು ಕೆಲವೊಂದು ಆಫೀಸರ್ಸ್, ಕೆಳ ಹಂತದ ಆಫೀಸರ್ಸ್ ಇದನ್ನ ME ಮಾಡಿ ಬರೀ ME ಅಂತ ಮಾಡಿ ಮ್ಯಾಟ್ರಿಕ್ಸ್ ಹೊರಡಿಸಿದ್ರು. ಯಾವಾಗ ಸರ್ಕಾರದ ಗಮನಕ್ಕೆ ಬಂದು ಸರ್ಕಾರ ಒತ್ತಡ ಏರಿ ಇದನ್ನ MEHನೇ ಮ್ಯಾಟ್ರಿಕ್ಸ್ ಮಾಡಬೇಕಂತ ಹೇಳಿ ಹೊರಡಿಸಿದ ಮೇಲೆ ಇವರು ಇದನ್ನ ಕ್ವಶನ್ ಮಾಡಿದ್ದಾರೆ. ಮೊದಲು ನಿಮ್ಗೆ ಸ್ಟೇ ಕೊಡಬಹುದು. ಎಕ್ಸ್ ಪಾರ್ಟಿ ಮಾಡಿದ್ರೆ ನಿನ್ಗೆ ಯಾರನ್ನು ಪಾರ್ಟಿ ಮಾಡಂಗಿಲ್ಲ, ಕೋರ್ಟ್ ಇಟ್ಸೆಲ್ಫ್ ನೋಟಿಸ್ ಕೊಡಂಗಿಲ್ಲ, ನಿಮ್ಗೆ ಕೋರ್ಟ್ ಸಮನ್ಸ್ ಬರಂಗಿಲ್ಲ, ನೋಟಿಸ್ ಕೊಟ್ಬಿಡ್ತಾ ಇದು ಸ್ಟೇ ಕೊಟ್ಬಿಡ್ತಾರೆ. ದಿಸ್ ಈಸ್ ಡನ್ ಎಕ್ಸ್ ಪಾರ್ಟಿ ಇಂಟರಿಮ್ ಆರ್ಡರ್ ಕೊಟ್ಟು ಆಮೇಲೆ ನೋಟಿಸ್ ಕೊಟ್ಟಾರ ಸರ್ಕಾರಕ್ಕೂ. ಮತ್ತು ಆಮೇಲೆ ವಿದ್ಯಾರ್ಥಿಗಳು ಇಂಪ್ಲೀಡ್ ಆಗ್ಯಾರ. 26 ವಿದ್ಯಾರ್ಥಿಗಳು, 22 ವಿದ್ಯಾರ್ಥಿಗಳು ಇಂಪ್ಲೀಡ್ ಆಗ್ಯಾರ. ನೋಡಿರಿ ಕೋರ್ಟ್ ಪ್ರೊಸೀಡಿಂಗ್, ನಿನ್ನೆ ಪ್ರೊಸೀಡಿಂಗ್ ನಾನು ಟೋಟಲ್ ನೋಡಿನಿ. ನಿನ್ನೆ ಪ್ರೊಸೀಡಿಂಗ್ ಅಲ್ಲಿ ಇನ್ಸ್ಟಿಟ್ಯೂಟ್ ಲಾಯರ್ ಫಸ್ಟಿಗೆ ಅಗ್ರಿ ಆಗ್ಬಿಟ್ರು, ಸ್ಟಾರ್ಟಿಂಗ್ ಅಲ್ಲಿ ಅಗ್ರಿ ಆಗ್ಬಿಟ್ರು. ಈ ವರ್ಷದ ಹುಡುಗರು ಅದು ಯಾವುದೇ ವಿಷಯಕ್ಕೆ ಅಗ್ರಿ ಆಗ್ಯಾರ ಗೊತ್ತಿಲ್ಲ. 11 ವರ್ಷನೂ ಫಸ್ಟ್ ಮೊನ್ನೆ ಆಯ್ತಲ್ಲ, 2 ದಿನ ಮೊದಲು ಅವಾಗೆ ಬೇರೆ ಇತ್ತು. ನಾವ್ ಯಾವ್ದು ಕೊಡಂಗಿಲ್ಲ ಅಂತ ವಾದ ಮಾಡ್ತಿದ್ದ. ನಿನ್ನೆ ವರ್ಷ ಇಮಿಡಿಯೇಟ್ಲಿ ನಾನು ಎಲ್ಲಾ 106 ವಿದ್ಯಾರ್ಥಿಗಳಿಗೆ KE ಅಲಾಟ್ ಮಾಡಿದರೆ ಎಲ್ಲರಿಗೂ ಕೊಟ್ಬಿಡ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟ. ಅದಲ್ಲದೆ ಇನ್ನೊಂದನ್ನು ಹೇಳಿದಪ್ಪ, ಯಾರು ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡಿದವ್ರಿಗೂ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಾರ. ಬಟ್ ಮತ್ತೆ ಅವ್ರು ಏನಿಟ್ರು, ಯಾರೋ ವಕೀಲ್ ಇನ್ಸ್ಟಿಟ್ಯೂಟ್ ವಕೀಲ್ ಆ ಪಾಯಿಂಟ್ ಈಗ ಮುಂದೆ ಅದನ್ನ ಹೆಂಗ್ ಮಾಡ್ತೀವಿ ಅನ್ನೋದು ಹೇಳ್ತೀನಿ. ಅವ್ರು ಏನ್ ಇನ್ನೂ ಅವ್ರ ವಾದ MEH ತೆಗಿರಿ ಅನ್ನೋದೇ ಇವತ್ತಿಗೂ ಅವ್ರ ವಾದ ಅದ. ಕೋರ್ಟ್ ಈ ವರ್ಷದ ನಿನ್ನೆ ಲಾಸ್ಟ್ ಡೇ ಆಫ್ ದ ಬೆಂಚ್, ಈಗಿರೋ ಬೆಂಚ್ ಲಾಸ್ಟ್ ಡೇ ಅವ್ರು ಏನ್ ಹೇಳಿದ್ರು, ಈಗ ನಾವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಕ್ ರೆಡಿ ಇಲ್ಲ, ನಾನು ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ನಾನೆಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲರಿಗೂ ನೀವು MEH ಅಡಿಯಲ್ಲಿ ನೀವು ಕೊಡ್ಬೇಕು, ಮುಂದಿಂದು ಸೋಮವಾರದಿಂದ ನೀವು ಹಿಯರಿಂಗ್ ಮಾಡ್ಲಿ, ಮುಂದಿನ ವರ್ಷದ್ದು ಸೋಮವಾರದಿಂದ ಹಿಯರಿಂಗ್ ಮಾಡ್ರಿ ಅಂತ ಹೇಳಿ ಹೋದ್ರು. ಹೊಸ ಬೆಂಚ್ ಸಮ್ಮುಖದಲ್ಲಿ ನೀವು ಹಿಯರಿಂಗ್ ತೆಗೆದುಕೊಂಡಾಗ ಯಾವಾಗ ಇವರು ಸ್ಟೇ ತಗೊಂಡ್ಬಂದ್ರು, ಕೋರ್ಟಿಗೆ ಹಾಕಿ ಎಕ್ಸ್ ಪಾರ್ಟಿ ಯಾರನ್ನು ಪಾರ್ಟಿ ಮಾಡೋದ್ರ ಸ್ಟೇ ತಗೊಂಡ್ಬಂದ್ರು, ಇಟ್ ಈಸ್ ಎ ಸಬ್ ಜುಡೀಸ್. ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಎಲ್ಲ ಸಂಘಟನೆಗಳು ರಾಯಚೂರಿನ ಹಿತಾಸಕ್ತಿಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯ ಹಾಳುಮಾಗಬಾರದಂತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಸ್ಪಾಂಟೇನಿಯಸ್ ಆಗಿ ಒಂದೇ ದಿನದಲ್ಲಿ ಸಭೆ ಮಾಡಿ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಹೋರಾಟ ಬಹಳ ವಿದ್ಯಾರ್ಥಿಗಳು, ಎಲ್ಲ ಪಕ್ಷದ ಮುಖಂಡರು, ಸಂಘಟನೆಗಾರರು ಯಶಸ್ವಿತವಾದಂಥ ಹೋರಾಟ ಆಗಲಿಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದರು.
ಜೊತೆ ಆವತ್ತಿನ ನಿನ್ನಿನ ಹೋರಾಟದ ಜೊತೆಯಲ್ಲಿ ಕೋರ್ಟ್ ಕೂಡ ಇತ್ತು. ಆ ಹೋರಾಟದ ಪ್ರಭಾವವನ್ನು ನೋಡಿರೋ, ಆ ಹೋರಾಟದ ಶಕ್ತಿ, ರೈತರ ಜನ ಒಗ್ಗಟ್ಟಾಗಿರತಕ್ಕಂಥ ಒಂದೇ ಒಂದು ಕಾರಣಕ್ಕೂ SR ರೆಡ್ಡಿ ಅವರು ತಮ್ಮ ವಕೀಲರಿಗೆ ಯಾವುದೇ ಸೂಚನೆ ಕೊಟ್ಟಿದ್ರು ಏನು, ಬಟ್ ವಕೀಲರು ಯಾವುದೇ ರೀತಿಯಲ್ಲಿ ಮಾತಾಡಲಾರ್ತಾರೆ ಇವತ್ತು 106 ವಿದ್ಯಾರ್ಥಿಗಳಿಗೆ MEH ಪ್ರಕಾರ ಅಡ್ಮಿಷನ್ ಅನ್ನೋದು ತಗೊಳ್ತೀನಿ ಅಂತಕ್ಕಂಥ ಒಂದು ಏನು ಕೋರ್ಟ್ ನಿರ್ದೇಶನ ಆಯಿತು, ಅದು ಪ್ರಥಮ ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ ಇದೆ. ಜೊತೆಗೆ ಇದನ್ನ ಅವ್ರ ಜೊತೆ ನಿನ್ನೆ ಅವ್ರು ಮಾತಾಡ್ತಾರೆ, ಮತ್ತೆ ನಮ್ದು ಕಂಟಿನ್ಯೂಷನ್ ಇರುತ್ತೆ ಅಂತಕ್ಕಂಥ. ಅದು ಕಾನೂನು ಹೋರಾಟದಲ್ಲಿ ನಾವು ಯಾವ ರೀತಿಯಲ್ಲಿ ಪಾರ್ಟಿ ಆಗ್ಬೇಕಂತಕ್ಕಂಥದ್ದು ನಿನ್ನೆ ಚರ್ಚೆ ಮಾಡಿ ಒಂದು ಪಾರ್ಟಿನ ಕಂಪಲ್ಸರಿ ಸುಪ್ರೀಂ ಕೋರ್ಟ್ಗೆ ನಮ್ದೇ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಡ್ವೊಕೇಟ್ ಅನ್ನು ಚೂಸ್ ಮಾಡಿ. ಯಾಕಂದ್ರೆ ಅವರಿಗೆ ಈ ಭಾಗದ ಜನರ ನೋವು ನಲಿವು ಎಲ್ಲರೂ ಗೊತ್ತಿರುತ್ತೆ. ಈ ಭಾಗದ ಜನರಿಗೆ ಅವರು ಒಳ್ಳೆತನ ಮಾಡ್ತಾರತಕ್ಕಂಥ ನಿಟ್ಟಿನಲ್ಲಿ ಈ ಭಾಗದ ಅಡ್ವೊಕೇಟ್ ಅನ್ನೇ ನಾವು ನೇಮಕ ಮಾಡ್ಬೇಕಂತಕ್ಕಂಥದ್ದು ಮಾಡಿದ್ವಿ. ಜೊತೆಯಲ್ಲಿ ಇದನ್ನ ನಿರಂತರವಾಗಿ ಈ ವರ್ಷ ನಾವು ಗೆದ್ದಿದ್ದೀವಿ. ಈ ವರ್ಷ ಹುಡುಗರಿಗೆ 106 ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಿಕ್ಕಿದೆ. ಮುಂದಿನ ವರ್ಷ ಕೂಡ ಇದನ್ನ ಅವರು ರಿಟ್ ಪಿಟಿಷನ್ ವಾಪಸ್ ತಗೊಳ್ಳೋವರೆಗೆ ನಮ್ದು ನಿರಂತರವಾದಂತ ಹೋರಾಟ ಪ್ರೆಸರ್ ಆಗಿರ್ಬೇಕಂತಕ್ಕಂಥದ್ದು ತೀರ್ಮಾನ ತಗೊಂಡಿದೆ. ಪ್ರೆಸರ್ ಏನಂತಂದ್ರೆ ಇಮಿಡಿಯೇಟ್ ಆಗಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು 40 ಜನ MLAಗಳು ಮತ್ತು MP ಗಳನ್ನ ಕೂಡಲೇ ಸಭೆಯನ್ನ ಕರೀಲಿಕ್ಕೆ ಶಾಸಕರು ಮತ್ತು ಈಗ ನಮ್ಮ ರಾಯಚೂರು ಜಿಲ್ಲೆ ಎಲ್ಲಾ ಶಾಸಕರು ಕೂಡ ಒಪ್ಪಿಕೊಂಡಿದ್ದಾರೆ. ಅದು ನಾಡದನ್ನ ಅದಕ್ಕೊಂದು ಮುಹೂರ್ತ ಫಿಕ್ಸ್ ಆಗುತ್ತೆ. ಗುಲ್ಬರ್ಗ ಅಥವಾ ಬೆಂಗಳೂರಲ್ಲಿ ಎಲ್ಲಿ ಯಾವಲ್ಲಿ ಭಾಗದಲ್ಲಿ ಕರಿಬೇಕು ಅಂತಕ್ಕಂಥದ್ದು ಕೂಡ. ಜೊತೆಗೆ ಈ 40 ಜನ MLAಗಳು ಮತ್ತು MP ಗಳು ಸರ್ಕಾರದ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಪ್ರತಿನಿಧಿಗಳು ಕೂಡ ಅಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಒಂದಾಗಿದೆ. ಜೊತೆಯಲ್ಲಿ ನಾಳಿಂದಲೇ ರಾಯಚೂರು ಜಿಲ್ಲೆ 7 ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ MLA, ಮಾಜಿ MLAಗಳು, ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷದ ಅಧ್ಯಕ್ಷಗಳ ಜೊತೆಯಲ್ಲಿ ನಾವು ಫೋನ್ ಮೂಲಕ ಮಾತಾಡಿದ್ದೀವಿ. ಎಲ್ಲಾ ತಾಲೂಕುಗಳಲ್ಲಿ 2 ದಿನ ಬಿಟ್ಟು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟಿದೆ. ಈಗಾಗಲೇ ಕೂಡ ವಾದರಾಪನಗೌಡರಲ್ಲಿ ಸಿಂಧೂರಲ್ಲಿ ಮೀಟಿಂಗ್ ಮಾಡಿದ್ರೆ ನಾವು ನಮ್ಮ ಸಿಂಧೂರು MLA ನಿನ್ನೆ ಮಾತಾಡಿದ್ವಿ, ಮಾನ್ವಿ MLA ಮಾತಾಡಿದ್ವಿ, ಎಲ್ಲಾ ತಾಲೂಕುಗಳ ಪ್ರತಿನಿಧಿಗಳ ಜೊತೆ ಮಾತಾಡಿದ್ವಿ. ಅದು ಎಲ್ಲಾ ಉಕ್ರೇನ್ನಲ್ಲಿ ಸಿಲುಕಿರುವ ಜಿಲ್ಲೆಯ 7 ಜನ ವಿದ್ಯಾರ್ಥಿಗಳನ್ನು ಮರಳಿ ಕರೆತರಲು ಮುಖ್ಯಮಂತ್ರಿಗಳ ಕಚೇರಿಗೆ ಮಾಹಿತಿ ನೀಡಲಾಗಿದೆ. ವಿಮಾನ ಸಂಚಾರ ನಿರ್ಬಂಧವಾಗಿರುವ ಹಿನ್ನೆಲೆಯಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರ ಪರ್ಯಾಯ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸುತ್ತಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಉಕ್ರೇನ್ನಲ್ಲಿ ಸಿಲುಕಿರುವ ಜಿಲ್ಲೆಯ 7 ಜನ ವಿದ್ಯಾರ್ಥಿಗಳನ್ನು ಮರಳಿ ಕರೆತರಲು ಮುಖ್ಯಮಂತ್ರಿ ಕಚೇರಿಗೆ ಮಾಹಿತಿ ನೀಡಲಾಗಿದೆ. ವಿಮಾನ ಸಂಚಾರ ನಿರ್ಬಂಧವಾಗಿರುವ ಹಿನ್ನೆಲೆಯಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರ ಪರ್ಯಾಯ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸುತ್ತಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಲಭ್ಯವಾಗಿರುವ ಮಾಹಿತಿಯನ್ನು ಸರ್ಕಾರದ ಅಧಿಕಾರಿಗಳಿಗೆ ರವಾನಿಸಲಾಗಿದೆ. ಸರ್ಕಾರ ಈಗಾಗಲೇ ನೋಡಲ್ ಅಧಿಕಾರಿ ನೇಮಿಸಿ ಸಮನ್ವಯ ಸಾಧಿಸುವ ಪ್ರಯತ್ನಗಳು ನಡೆಸುತ್ತಿದೆ. ವಿಮಾನಯಾನ ಪ್ರಾರಂಭದಲ್ಲಿ ಶೀಘ್ರವಾಗಿ ಕರೆತರಲು ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದರು. 7 ವಿದ್ಯಾರ್ಥಿಗಳು ನಮ್ಮ ರಾಯಚೂರು ಜಿಲ್ಲೆಯಿಂದಿದ್ದಾರೆ. ಈಗಾಗಲೇ ನಾವು ಸರ್ಕಾರದ ಜೊತೆ ಮತ್ತು ಗೃಹ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ. ಅವರು ಕೇಂದ್ರ ಸರ್ಕಾರದ ಜೊತೆ ಕಂಟಿನ್ಯೂಸ್ ಆಗಿ ಸಂಪರ್ಕದಲ್ಲಿದ್ದಾರೆ. ಬಹುಶಃ ಯಾವಾಗ ಸಮಯ ಸಿಗ್ತದ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಸಂಪರ್ಕದಲ್ಲಿದ್ದಾರೆ. ಅವರ ತಂದೆ ತಾಯಿಗಳಿಗಿದ್ದಾರೆ, ಸರ್ಕಾರಕ್ಕಿದ್ದಾರೆ. ಈಗಾಗಲೇ ಕಾಲ್ ಸೆಂಟರ್ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಕಾಲ್ ಸೆಂಟರ್ ಮಾಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದ್ದಾರೆ. ಸ್ವಲ್ಪ ಆತಂಕದ ಪರಿಸ್ಥಿತಿ ಇದೆ. ಅಲ್ಲಿ ವೈಮಾನಿಕ ನಿಷೇಧ ಇರುವುದರಿಂದ, ಆ ಒಂದು ಪ್ರದೇಶ ವೈಮಾನಿಕ ನಿಷೇಧ ಇರುವುದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ರಷ್ಯಾ ಸರ್ಕಾರ ಮತ್ತು ಯುಕ್ರೇನ್ ಸರ್ಕಾರ 2 ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾವತ್ತು ನಮಗೆ ಕದನ ವಿರಾಮ ಇಲ್ಲ ಒಂದು ಸ್ವಲ್ಪ ನಮ್ಗೆ ಅವಕಾಶ ಕೊಡ್ತಾರೋ ಆವತ್ತು ನಾವು ಸಂಪೂರ್ಣ ಏರ್ಲಿಫ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ವ್ಯವಸ್ಥೆ ಇದು ಯಾರು ಪ್ರೈವೇಟ್ನವರು ಏರ್ಲಿಫ್ಟ್ ಮಾಡೋದು, ಪ್ರೈವೇಟ್ ಇವರು ಫ್ಲೈಟ್ಸ್ ಅವರು ಕೇಳ್ತಿರ್ಬೋದು. ಆದ್ರೆ ಈಗೇನು ನಾವು ಮಾಡ್ತಾ ಇದೀವಿ ಇದು ಸರ್ಕಾರದಿಂದನೇ ಮಾಡ್ತಾ ಇದೀವಿ. ಈಗ ಜಾಹೀರಾತು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ.
ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, ಎಂಬಿಬಿಎಸ್, ಡಿಎನ್ಬಿ, ಎಂಎಸ್, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, ಎಂಬಿಬಿಎಸ್, ಕುಟುಂಬ ವೈದ್ಯರು. ರಕ್ತದೊತ್ತಡ, ಬಿಪಿ ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, ಬಿಪಿ, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. ಮೊಬೈಲ್ 8123535300. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಬರ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ಶಾದಿ ಬ್ಯಾಹ್, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್,
और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर रायचूर। मोबाइल 98453 41063 96115 94131। ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸುಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಪಕ್ಷಾತೀತವಾಗಿ ನಡೆದ ಹೋರಾಟಕ್ಕೆ ಶಾಲಾ ಕಾಲೇಜುಗಳು, ರಾಜಕೀಯ ಪಕ್ಷಗಳು, ಸಂಘಟನೆಗಳು ಬೆಂಬಲಿಸಿ ಯಶಸ್ವಿಯಾಗಲು ಕಾರಣವಾಗಿದ್ದು ಬೆಂಬಲಿಸುವವರಿಗೆ ಅಭಿನಂದಿಸುವುದಾಗಿ ಮಾಜಿ ಶಾಸಕ ಪಾಪಾರೆಡ್ಡಿ ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಪಕ್ಷಾತೀತವಾಗಿ ನಡೆದ ಹೋರಾಟಕ್ಕೆ ಶಾಲಾ ಕಾಲೇಜುಗಳು, ರಾಜಕೀಯ ಪಕ್ಷಗಳು, ಸಂಘಟನೆಗಳು ಬೆಂಬಲಿಸಿ ಯಶಸ್ವಿಯಾಗಲು ಕಾರಣವಾಗಿದ್ದು ಬೆಂಬಲಿಸಿದವರಿಗೆ ಅಭಿನಂದಿಸುವುದಾಗಿ ಮಾಜಿ ಶಾಸಕ ಪಾಪಾರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ಕಾಯ್ದೆಯಾಗಿ ರೂಪಿತವಾಗಿದ್ದು ಇದನ್ನು ಪ್ರಶ್ನಿಸಿ ನವೋದಯ ಶಿಕ್ಷಣ ಸಂಸ್ಥೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಮುಂದುವರೆದಿದೆ. ಸರ್ಕಾರ ಈ ಭಾಗದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ತಡೆಯಲು ಮನವರಿಕೆ ಮಾಡಲಾಗುತ್ತದೆ ಎಂದರು. ಪಕ್ಷಾತೀತವಾಗಿ ಹೋರಾಟ ಹೊರಬಿಸಿದೆ. ಅದಕ್ಕೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಆದಂಥ ಕಾರ್ಯಕ್ರಮಕ್ಕೆ ಬಂದದ್ದಾಗಿ ಯಶಸ್ವಿ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ಭಾಗದ ರಾಯಚೂರು ನಡೆದಂಥ ಎಲ್ಲ ಶಾಲೆ ಕಾಲೇಜಿಂದ ಮಕ್ಕಳು ಬಂದಿದ್ದರು. ಬಹಳಷ್ಟು ಮಕ್ಕಳು ಬಂದಿದ್ದರು. ಇಂಥ ಒಂದು ಅದ್ಭುತವಾದಂಥ ಕೆಲಸ ಯಾವಾಗಲೂ ಆಗಿದ್ದಿಲ್ಲ. ಅಂಥ ಕೆಲಸಕ್ಕೆ ಅಂಥ ಶಿಕ್ಷಣ ಸಂಸ್ಥೆ ವಿರುದ್ಧ ಹೋರಾಟಕ್ಕೆ ಬೆಂಬಲ ಕೊಟ್ಟಂತಾಗಿ ಎಲ್ಲರಿಗೆ ಪತ್ರಿಕಾ ಬಂಧುಗಳಿಗೂ ಇನ್ನು ಪತ್ರಿಕೆಯವರು ಇನ್ನೂ ಹೆಚ್ಚಿಗೆ ಬರೀಬೇಕಾಗಿತ್ತು. ರಾಜ್ಯ ಪತ್ರಿಕೆಯವರು ರಾಜ್ಯ ಮಾತ್ರ ನ್ಯೂಸ್ ಮಾಡಬೇಕಾಗಿತ್ತು. ಆದರೆ ಅದು ರಾಯಚೂರಿಗೆ ಸೀಮಿತವಾಗಿ ಮಾಡಿದರು. ಇಂಥ ದೊಡ್ಡ ಹೋರಾಟ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದಲ್ಲಿ ಎಂದೂ ಆಗಿದ್ದಿಲ್ಲ. ಆದರೆ ಯಾಕೋ ಏನೋ
ರಾಜಪತ್ರಿಕೆಯವರು ರಾಯಚೂರಿಗೆ ಸೀಮಿತವಾಗಿ ಮಾಡಿದರು. ಇವತ್ತಿಗಾದರೂ ಮುಂದೆ ಆ ಹೋರಾಟಕ್ಕೆ ರಾಜ್ಯದ ಯೂಸ್ ಮಾಡಬೇಕಾಗಿದೆ. ಇದು ರಾಜ್ಯ ವ್ಯಾಪ್ತಿ ಆಗಬೇಕಾಗ್ತದೆ. ಯಾಕಂದರೆ ಈಗಾಗಲೇ ನಾವು ನಿನ್ನೆ ನಮ್ಮ ಚರ್ಚೆ ಮಾಡೋ ಕಾಲಕ ಮಣಿಪಾಲ ಯೂನಿವರ್ಸಿಟಿ ಅವರು ಕಾಲೇಜಿನವರು 8% ಕೊಡಬೇಕಾಗಿದೆ. ಅದಕ್ಕೂ ಸ್ಟೇಟ್ ತಂದೆ ತರುತ್ತೆ. ಅವೆಲ್ಲವೂ ಇದೆ. ಇಡೀ ರಾಯಚೂರು, ಇಡೀ ಕರ್ನಾಟಕ ಗೊತ್ತಾಗಬೇಕು. ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ಆಗಿದೆ ಆ ಕಾರಣದಿಂದ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡ್ತೇನೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಶಾಲಾ ಕಾಲೇಜುಗಳಲ್ಲಿ 371 ಪ್ರವೇಶಾತಿ ನೀಡಲು ಎದುರಾಗಿರುವ ಸಮಸ್ಯೆಗಳ ನಿವಾರಣೆಗೆ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟವೊಂದನ್ನು ರಚಿಸಲು ನಿರ್ಧರಿಸಲಾಗಿದೆ ಎಂದು ತಾರಾನಾಥ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಸ್ಕಿ ನಾಗರಾಜ್ ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಶಾಲಾ ಕಾಲೇಜುಗಳಲ್ಲಿ 371 ಪ್ರವೇಶಾತಿ ನೀಡಲು ಎದುರಾಗಿರುವ ಸಮಸ್ಯೆಗಳ ನಿವಾರಣೆಗೆ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟವೊಂದನ್ನು ರಚಿಸಲು ನಿರ್ಧರಿಸಲಾಗಿದೆ ಎಂದು ತಾರಾನಾಥ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಸ್ಕಿ ನಾಗರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ನವೋದಯ ಶಿಕ್ಷಣ ಸಂಸ್ಥೆ ಸಲ್ಲಿಸಿರುವ ಅರ್ಜಿ ಹಿನ್ನೆಲೆಯಲ್ಲಿ ಈ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ಉಂಟಾಗಿದ್ದ ಸಮಸ್ಯೆ ನಿನ್ನೆ ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆ ಸಂದರ್ಭದಲ್ಲಿ ನಿವಾರಿಸಲಾಗಿದೆ. ಈ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರವೇಶ ದೊರೆಯಲಿದೆ. ಮುಂದಿನ ವರ್ಷದಿಂದ ಎದುರಾಗಬಹುದಾದ ಸಮಸ್ಯೆ ನಿವಾರಿಸಿಕೊಳ್ಳಲು ಪಕ್ಷಾತೀತ ಹೋರಾಟ ಸಮಿತಿ ಚರ್ಚಿಸಿ ಮುಂದಿನ ಹೋರಾಟ ರೂಪರೇಷೆ ರೂಪಿಸಲಿದೆ. ಶಾಶ್ವತವಾಗಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಹಿರಿಯ ನ್ಯಾಯವಾದಿಯೊಬ್ಬರನ್ನು ನೇಮಕ ಮಾಡಿಕೊಂಡು ನಿವಾರಣೆಗೆ ಪ್ರಯತ್ನಿಸಲಾಗುತ್ತದೆ ಎಂದರು. ಅಡಿಷನಲ್ ಅಡ್ವೊಕೇಟ್ ಜನರಲ್, ಈಗ ಹೈಕೋರ್ಟ್ ಪೀಠ ಗುಲ್ಬರ್ಗಕ್ಕೆ ಒಬ್ಬ ಅಡಿಷನಲ್ ಅಡ್ವೊಕೇಟ್ ಜನರಲ್ ಇದ್ದಾರೆ, ಧಾರವಾಡಕ್ಕೆ ಒಬ್ಬರು ಇದ್ದಾರೆ, ಅಡ್ವೊಕೇಟ್ ಜನರಲ್ ನಾವದಿಗೆ ಅವರು ಅಲ್ಲಿದ್ದಾರೆ. ಅವ್ರ ಕೆಳಗಡೆ ಸಾಕಷ್ಟು ಗವರ್ಮೆಂಟ್ ಅಡ್ವೊಕೇಟ್ ಇದ್ದಾರೆ. ಮ್ಯಾಟರ್ ಗಂಭೀರತೆ ಪಡ್ಕೊಂಡು ಯಾರ್ಯಾರು ಅದನ್ನ ಹಿಯರ್ ಮಾಡಬೇಕು ಅಟೆಂಡ್ ಮಾಡ್ತಾರೆ ಸರ್ಕಾರ. ಯಾವುದೇ ಒಂದು ದಾವೆ ಈ ನ್ಯಾಯಾಲಯ ಕೆಳಂತರದಲ್ಲಿ ಅಲ್ಲಿ ರಿಟ್ ದಾವೆ ಅಂತಲೇ ಕರಿತೀವಿ ಕನ್ನಡದಲ್ಲಿ. ಆ ರಿಟ್ ದಾವೆ ನಾನು ಹೋದಾಗ ಯಾರಿಗೂ ನೋಟಿಸ್ ಕೊಡೋ ಪ್ರಶ್ನೆ ಇರೋದಿಲ್ಲ. ಆ ಪರಿಸ್ಥಿತಿನ ನಾವೇನು ಹೈಲೈಟ್ ಮಾಡಿ ತೋರಿಸ್ತೀವಿ. ನೋಡಿ ಸರ್, ಇದುವರೆಗೆ HK ಇತ್ತು, H ಅಂತ ಸೇರಿಸಿ ನಾವು ಎಲ್ಲ ಮೈನಾರಿಟಿ ಕೊಡೋದನ್ನ ಕಟ್ ಮಾಡಿ ಈ ತರ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಡಾಕ್ಟರ್ ಚೇಂಜ್ ಮಾಡಿಬಿಟ್ಟು ಅದನ್ನ ಚಾಲೆಂಜ್ ಮಾಡಿದ್ರು. ಇಂಡೈರೆಕ್ಟ್ ಹಿಂಗ್ ಊಟ ಮಾಡೋ ಬದಲು ಹಿಂಗ ಅದನ್ನ ಚಾಲೆಂಜ್ ಮಾಡಿ ಈ ಬೆಂಚಿನ ಮುಂದೆ ಚಾಲೆಂಜ್ ಮಾಡಿ ಎಫೆಕ್ಟ್ ಆಗಿದೆ ಆರ್ಟಿಕಲ್ 15 ಮತ್ತು ನಮ್ಮ ಸೊಸೈಟಿ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಅವ್ರು ಶೋ ಆಫ್ ಮಾಡಿದ್ರು. ಚಾಲೆಂಜ್ ಮಾಡಿರೋದು ಮನೆ ನೋಟಿಫಿಕೇಶನ್. ಇದು ಒಂದು ಭಾಗ. ಅದು ಇಂಟೀರಿಯಂ ಅಪ್ಲಿಕೇಶನ್ ನೋಟಿಸ್ ಹೋಗುತ್ತೆ. ಮೊದಲು ಆಬ್ಜೆಕ್ಷನ್ ಆಗ್ತದೆ, ಇಂಟೀರಿಯಂ ಅಪ್ಲಿಕೇಶನ್ ಆಗ್ತದೆ ಮಧ್ಯಂತರ ತಡೆ. ಈ ತಡೆಯನ್ನ ತೆರವುಗೊಳಿಸೋದಕ್ಕೆ ಇಂತಿಂತ ಕಾರಣ ಅರ್ಜಿಯೊಳಗೆ ಹೇಳಿದ್ದಾರೆ ಅಂದ್ರೆ ಮಧ್ಯಂತರ ಅರ್ಜಿ, ತಡೆ ಅರ್ಜಿ ಹೇಳಿದ್ರೆ ಸರಿ ಇದೆಯಾ ತಪ್ಪಿದೆಯಾ ಅಂತ ಗವರ್ಮೆಂಟ್ ಅಡ್ವೊಕೇಟ್ ಬರುತ್ತೆ. ಗವರ್ಮೆಂಟ್ ಅಡ್ವೊಕೇಟ್ ಅದನ್ನು ಅಬ್ಜೆಕ್ಷನ್ ಫೈಲ್ ಮಾಡಿ ದಿವಸನೇ ಏನಾಯ್ತು, ಅಡ್ವೊಕೇಟ್ಸ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ 22 ಜನ ಬೆಂಗಳೂರಿಗೆ ಹೋಗಿ ಅವರು ಒಬ್ಬರು ಕಡೆ ಯಾಕಂದ್ರೆ ಅವಾಗ ತಂದು. ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ 371 ರದ್ದುಗೊಳಿಸಲು ಹೋಗಿದೆ. ಆದರೆ ಸಂಸ್ಥೆಯ ಅಧ್ಯಕ್ಷ SS ರೆಡ್ಡಿ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೋರಾಟ ಸಮಿತಿಯ ಡಾಕ್ಟರ್ ರಾಜಾ ಕುಸ್ತದ್ ಹೇಳಿದರು. ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ 371 ರದ್ದುಗೊಳಿಸಲು ಹೋಗಿದೆ. ಆದರೆ ಸಂಸ್ಥೆಯ ಅಧ್ಯಕ್ಷ SR ರೆಡ್ಡಿ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೋರಾಟ ಸಮಿತಿಯ ಡಾಕ್ಟರ್ ರಾಜಾ ಕುಸ್ತದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ SR ರೆಡ್ಡಿ ಅವರು 2 ಪತ್ರ ಬರೆದು 371 ಕಾಯ್ದೆಯನ್ನು ರದ್ದುಗೊಳಿಸಲು ಆಗ್ರಹಿಸಿದ್ದಾರೆ. ಜೂನ್ 10 ಮತ್ತು 8 ರಂದು 2 ಪತ್ರಗಳಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಉತ್ತರ ಬರೆದಿದೆ. ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಗಳಲ್ಲಿ 66% ಮೀಸಲು ಸೀಟು ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳಿಗೆ ನೀಡಬೇಕಿದೆ. ಉಳಿದ ಸೀಟುಗಳನ್ನು ಬೇರೆಯವರಿಗೆ ನೀಡಬಹುದಾಗಿದೆ. ಭಾಷಾ ಅಲ್ಪಸಂಖ್ಯಾತರು ಸೇರಿದಂತೆ ಸೀಟು ಹಂಚಿಕೆಯಲ್ಲಿ ಯಾರಿಗೂ ಅನ್ಯಾಯವೇ ಆಗಿಲ್ಲ. ಆದರೆ ಹೈಕೋರ್ಟ್ನಲ್ಲಿ 371 ನೋಟಿಫಿಕೇಶನ್ ಪ್ರಶ್ನಿಸಿದ್ದಾರೆ. 371 ಮೀಸಲು ಅಸಂವಿಧಾನಿಕ, ಮೂಲಭೂತ ಹಕ್ಕು ಕಸಿಯುವ ಪ್ರಯತ್ನವೆಂದು ಉಲ್ಲೇಖಿಸಿದ್ದಾರೆ. 2017 ಮುಂಚೆ ಹಂಚಿಕೆಯ ಸೀಟುಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿರುವ ಅವರು ವಿದ್ಯಾರ್ಥಿಗಳ ಆತಂಕವನ್ನು ಸಂಸ್ಥೆಯಾಗಿ ಪ್ರಶ್ನಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರವೇಶ ಸಮಸ್ಯೆಯಾದಲ್ಲಿ ಅವರೇ ಸರ್ಕಾರವನ್ನು ಪ್ರಶ್ನಿಸಬಹುದಾಗಿತ್ತು. ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿ 371 ರದ್ದಿಗೆ ಪ್ರಯತ್ನಿಸಿದ್ದು ಅವರೇ ಈ ಭಾಗದ ವಿದ್ಯಾರ್ಥಿಗಳ ಹಕ್ಕು ಕಸಿಯಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಅದರಲ್ಲಿ ಬಹುತೇಕ ಅಂಶಗಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವೆಲ್ಲರೂ ಸೇರಿ ಅದನ್ನ ತಿರಸ್ಕರಿಸ್ತೇವೆ. ಯಾಕೆ ಅಂದರೆ ಅವರೇ ಸಲ್ಲಿಸಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಾವು ಅದನ್ನ ತಿರಸ್ಕರಿಸ್ತೇವೆ. ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಮೂಲ ಅಂಶ, ನಾವು 371 ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿಲ್ಲ, ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಪೆಟಿಷನ್ನು
ಸೀಟ್ ಅಲಾಟ್ಮೆಂಟ್ ಕ್ಲಾರಿಫಿಕೇಶನ್ ಅಂತಿದೆ. ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಸರ್ಕಾರದ ಅಧಿಸೂಚನೆ ಬಹಳ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾರೆ. ಯಾವ ರೀತಿ ಯಾವ ಕಾಲೇಜಿನಾಗ ಎಷ್ಟು % ಸೀಟು ಯಾರಿಗೆ ಕೊಡಬೇಕು ಅದೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಇದೆ. ಇವರು 2 ಸಲ ಮುಖ್ಯ ಕಾರ್ಯದರ್ಶಿಗಳಿಗೆ ಇದೇ ವರ್ಷ ಪತ್ರವನ್ನು ಬರೆದಿದ್ದಾರೆ. ರಿಕ್ವೆಸ್ಟ್ ಟು ಅಬಾಲಿಷ್ ರಿಸರ್ವೇಶನ್ ಆಫ್ ಹೈದರಾಬಾದ್ ಕರ್ನಾಟಕ ಕೋಟಾ ವಿತ್ ದಿ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ 10/6/2021 ಇನ್ನೊಂದು ಅರ್ಜಿನ 8/6/2021 2 ಸಲ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರು ಪತ್ರವನ್ನು ಕೊಟ್ಟಿದ್ದಾರೆ. ಕಾಲೇಜ್ ಪರವಾಗಿ 10/6/2021, 8/6/2021 2 ಸಲ ಪತ್ರ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಟು ಅಬಾಲಿಷ್ ರಿಸರ್ವೇಶನ್ ಆಫ್ ಹೈದರಾಬಾದ್ ಕರ್ನಾಟಕ ಕೋಟಾ ಇನ್ ಮೈನಾರಿಟಿ ಮೆಡಿಕಲ್ ಕಾಲೇಜ್. ಅದಕ್ಕೆ 14/12/2021 ಸರ್ಕಾರದಿಂದ ಉತ್ತರ ಬಂದಿದ್ದವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕರ್ನಾಟಕ ಖಾಸಗಿ ಅನುದಾನ ರಹಿತ ಶೈಕ್ಷಣಿಕ ಸಂಸ್ಥೆಗಳ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ ಆದೇಶ 2013 371J ಅಡಿಯಲ್ಲಿ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಯಾವ ರೀತಿ ಮೀಸಲಾತಿ ಕೊಡಬೇಕು ಅನ್ನುವ ಆದೇಶ ಇದೆ. ಆ ಆದೇಶದ ಖಂಡಿಕೆ 2JA ಮತ್ತು ಖಂಡಿಕೆ 6ರಲ್ಲಿ ಖಾಸಗಿ ಅನುದಾನ ರಹಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅನ್ವಯವಾಗುವ ಕುರಿತು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದ್ದು ಸದರಿ ಉಪಬಂಧಗಳನ್ವಯ ಪರಿಶೀಲಿಸಲಾಗಿದೆ. ಕೊಡುವಂಥದ್ದು ಸರಿ ಇದೆ ಅಂತ ಪತ್ರವನ್ನು ಕೊಟ್ಟಿದ್ದಾರೆ. ಯಾರು? ಕರ್ನಾಟಕ ಸರ್ಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಇದನ್ನ ಇವ್ರ ಪತ್ರಕ್ಕೆ ಅವರು ಉತ್ತರ ಕೊಡ್ತಾರೆ. ಈಗ ಸೀಟ್ಗಳು ಯಾವ ರೀತಿ ಅಲಾಟ್ ಮಾಡ್ತಾರೆ ಅನ್ನೋದು ನಮ್ಮ 370 ಅವರು ಬಹಳಷ್ಟು ಸಂದರ್ಭದಲ್ಲಿ ಏನ್ ಹೇಳ್ತಾರೆ. ಈಗ ಜಾಹೀರಾತು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಹೋಸ್ಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 9972779770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆಯನ್ನು ಫೆಬ್ರವರಿ 27ರಂದು ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಸಂತೋಷ್ ರಾಜಗುರು ಹೇಳಿದರು.
ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆಯನ್ನು ಫೆಬ್ರವರಿ 27ರಂದು ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಸಂತೋಷ್ ರಾಜ್ಗುರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜ ಸೇವೆಯಲ್ಲಿ ತೊಡಗಿರುವ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಂದೇ ವೇದಿಕೆಯಡಿ ತಂದು ದಿನಾಚರಣೆ ಆಚರಿಸಲು ಉದ್ದೇಶಿಸಲಾಗಿದೆ. ನಗರದ ವೆಂಕಟೇಶ್ವರ ಕಾಲೇಜಿನಲ್ಲಿ 100ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಭಾಗಿಯಾಗಿ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವ 5 ಜನರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈಗ ಈ ವರ್ಷ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳ ಮತ್ತು ಬೆಂಗಳೂರಲ್ಲಿ ಮಾತ್ರ ಆಚರಿಸ್ತಾ ಇದ್ರು. ಈ ವರ್ಷ ನಮ್ದು ಫೆವರ್ಡ್ಕೆ ಅಂತ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಇದೆ. ಈ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದಿಂದ ಈ ವರ್ಷ ಪ್ರತಿ ಜಿಲ್ಲೆಯಲ್ಲಿನೂ ನಾವು ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ದಿನಾಚರಣೆ ಆಚರಿಸಬೇಕಂತ ನಿರ್ಧಾರ ಆಯಿತು. ಆ ನಿರ್ಧಾರದಂತೆ ನಾವು ದಿನಾಂಕ 27/2/2022ರಂದು ರಾಯಚೂರಿನ ವೆಂಕಟೇಶ್ವರ ಕಾಲೇಜಿನಲ್ಲಿ ಈ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ರಾಯಚೂರು ಜಿಲ್ಲೆಯ 100ಕ್ಕಿಂತ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಪಾಲ್ಗೊಳ್ತಾ ಇದ್ದಾವೆ ಮತ್ತು ಇನ್ನು ಯಾರಿಗೂ ಮಾಹಿತಿ ಇಲ್ಲದಿರೋ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ಬೇಕಂತ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ನಾವೆಲ್ಲ ತಿಳಿಸ್ತಾ ಇದ್ದೇವೆ ಮತ್ತು ಕೇಳಿಕೊಳ್ತಾ ಇದ್ದೇವೆ. ಇದು ಈಗ ಏನಂದ್ರೆ ನಮ್ದು ಸ್ವಯಂ ಸೇವಾ ಸಂಸ್ಥೆಗಳದ್ದು 2022 ಒಂದು ಘೋಷಣಾ ವಾಕ್ಯ ಇದೆ. ನಮ್ದು 2022 ಘೋಷಣಾ ವಾಕ್ಯ ಏನಂದ್ರೆ ಆಚರಿಸಿ, ಸ್ಮರಿಸಿಕೊಳ್ಳಿ, ಸಹಕರಿಸಿ ಮತ್ತು ದೇಣಿಗೆ ನೀಡಿ ಅಂತ. ಏನಾದ್ರು ಈಗೆಲ್ಲ ನಾವು ಸ್ವಯಂ ಸೇವಾ ಮತ್ತು ಇದು ಕೆಲಸಗಳ ಸಲುವಾಗಿ ನಾವು ಮಾಡಿರುವ ಕೆಲಸಗಳನ್ನು ಆಚರಿಸಿಕೊಳ್ಳಿ. ಅದ್ರ ಸಲುವಾಗಿನೇ ಯಾರು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಬಹಳಷ್ಟು ದಿನಗಳಿಂದ ಕೆಲಸ ಮಾಡಿದ್ದಾರೆ ಅಂತವರಿಗೆ ಕೆಲವೊಬ್ಬರಿಗೆ ನಾವು ದಿನಾಂಕ 27ರಂದು ಅವರಿಗೆ ಆನರ್ ಮಾಡಬೇಕು ಮತ್ತು ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡ್ಬೇಕಂತಲೂ ಅವತ್ತ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ಪ್ರಾರಂಭ ಆದದ್ದು ವಿಶ್ವ ಸ್ವಯಂ ಸೇವಾ ಸಂಸ್ಥೆ. ಒಕ್ಕೂಟದ ಕಾರ್ಯದರ್ಶಿ ಸತೀಶ್ ಹಿರೇಮಠ್ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ನಡೆಸಲಾಗುತ್ತಿದೆ. ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ 27ನೇ ತಾರೀಕು ಆರಂಭ ಆಗುತ್ತೆ. ಇದು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು NGO ಡೇ ಅಂದ್ರೆ ವರ್ಲ್ಡ್ NGO ಡೇ ಅನ್ನು ನಾವು ರಾಯಚೂರಿನಲ್ಲಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡ್ತೀವಿ. ಇಲ್ಲಿವರೆಗೂ ರಾಜ್ಯದಲ್ಲಿ ಎಲ್ಲಿಯೂ ಸಹ ಈ ಒಂದು NGO ಡೇ ಅನ್ನು ಆಚರಣೆ ಮಾಡಿಲ್ಲ. ಮೊದಲನೇ ಬಾರಿಗೆ ಫೆವರ್ಡ್ಕೆ ಇಂದ ಈ ಒಂದು NGO ಡೇ ಇಲ್ಲ, ಬೆಂಗಳೂರಲ್ಲೂ ಸಹ 27ನೇ ತಾರೀಕಿಗೆ ಈ ಒಂದು ನಮ್ಮ ಭಾಗದಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ 5 ಜನ NGO ದಲ್ಲಿ ಏನೋ ಹಿರಿಯರು ಇರ್ತಾರೆ, ಸೇವೆ ಸಲ್ಲಿಸಿರ್ತಾರೆ ಮತ್ತು ಯಶಸ್ವಿ NGO ಸಮಾಜ ಸೇವಕರನ್ನ ಗುರುತಿಸಿ 5 ಜನರಿಗೆ ಸನ್ಮಾನ ಮಾಡಿದ್ವಿ. ಅವ್ರಿಗೆಲ್ಲರಿಗೂ ಒಂದು ಆನಂದ ಮಾಡ್ತೀವಿ. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಸಿದ್ದು ಅಂಗಡಿ ಉಪಸ್ಥಿತರಿದ್ದರು. ಕಳೆದ 20 ವರ್ಷಗಳಿಂದ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುವ ಸುರಭಿ ಸಾಂಸ್ಕೃತಿಕ ಬಳಗದಿಂದ ಫೆಬ್ರವರಿ 27ರಂದು ಕಿರಣ್ ಕುಮಾರ್ ರಚಿಸಿರುವ ದಿ ಸೀಕ್ರೆಟ್ ಆಫ್ ಲೈಫ್ ಚೇಂಜಿಂಗ್ ಪುಸ್ತಕ ಲೋಕಾರ್ಪಣೆಯನ್ನು ಕೆಪಿಟಿಸಿಎಲ್ ನೌಕರರ ಸಹಕಾರ ಸಂಘದ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಬಳಗ ಅಧ್ಯಕ್ಷ ಜಿ ಸುರೇಶ್ ಹೇಳಿದರು. ಕಳೆದ 20 ವರ್ಷಗಳಿಂದ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುವ ಸುರಭಿ ಸಾಂಸ್ಕೃತಿಕ ಬಳಗದಿಂದ ಫೆಬ್ರವರಿ 27ರಂದು ಕಿರಣ್ ಕುಮಾರ್ ರಚಿಸಿರುವ ದಿ ಸೀಕ್ರೆಟ್ ಆಫ್ ಲೈಫ್ ಚೇಂಜಿಂಗ್ ಪುಸ್ತಕ ಲೋಕಾರ್ಪಣೆಯನ್ನು ಕೆಪಿಟಿಸಿಎಲ್ ನೌಕರರ ಸಹಕಾರ ಸಂಘದ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಬಳಗದ ಅಧ್ಯಕ್ಷ ಜಿ ಸುರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅತ್ಯುತ್ತಮ ಶಿಕ್ಷಕರನ್ನು ಗುರುತಿಸಿ ಪ್ರಶಸ್ತಿ, ಸಾಹಿತ್ಯಿಕ ಕೃತಿ ಬಿಡುಗಡೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಬಳಗದಿಂದ ನಡೆಸಿಕೊಂಡು ಬರಲಾಗಿದೆ ಎಂದರು. ದಿವಂಗತ ಎಂ.ಬಿ. ಪಾಟೀಲ್ ಜೊತೆ ಭಾಳಷ್ಟು ಕಲ್ಚರಲ್ ಪ್ರೋಗ್ರಾಮ್, ನಾಟಕ ಉತ್ಸವ, ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿವಿ. ತದನಂತರ ಭಾಳಷ್ಟು ಜನ ನಮ್ಮ ಸಂಸ್ಥೆಯಿಂದ ನಮ್ಮವರೇ ಗುರುತಿಸಿ ಒಳ್ಳೆ ಟೀಚರ್ ಅಂತೇಳಿ ಈ ಟೀಚರ್ಗೆ ಅವಾರ್ಡ್ ಕೊಡೋದು, ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡಿದ್ವಿ. ಇತ್ತೀಚೆಗೆ ಭಾಳಷ್ಟು ಕೃತಿಗಳು, ಕನ್ನಡ ಕೃತಿಗಳು, ಯುವ ಕವಿಗಳನ್ನು ಪ್ರೋತ್ಸಾಹಬೇಕಂತೇಳಿ ಕನ್ನಡ ಕೃತಿಗಳನ್ನು ಹೊರತಂದಿದ್ದೀವಿ. ಈಗ ನಾಳೆ 17ನೇ ತಾರೀಕಿಗೆ 27ನೇ ತಾರೀಕಿಗೆ ನಮ್ಮ ಯುವ ಕವಿ ಕಿರಣ್ ಕುಮಾರ್ ಅವರು ಆಂಧ್ರ ಇದರಲ್ಲಿ ಒಂದು ರಚಿಸಿದಾನ, ಅದರ ಒಳಗೆ ತರಬೇಕಂತೇಳಿ ನಮ್ಮನ್ನು ಇದು ಮಾಡಿದರು. ನಮ್ಮ ಸುರಭಿ ಸಂಸ್ಥೆಗಳ ಪರವಾಗಿ ಬಿಡುಗಡೆ ಕಾರ್ಯಕ್ರಮ 27ನೇ ತಾರೀಕಿಗೆ ಅದರ ಕಾರ್ಯಕ್ರಮದ ಪರವಾಗಿ
ಬಳಗದ ಸಹ ಕಾರ್ಯದರ್ಶಿ ಈರಣ್ಣ ಬೆಂಗಾಲಿ ಮಾತನಾಡಿ, ಕಿರಣ್ ಕುಮಾರ್ ರಚಿಸಿರುವ ದಿ ಸೀಕ್ರೆಟ್ ಆಫ್ ಲೈಫ್ ಚೇಂಜಿಂಗ್ ಪುಸ್ತಕವನ್ನು ಜೆಸ್ಕಾಂ ಪ್ರಭಾರಿ ಅಧೀಕ್ಷಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ ಬಿಡುಗಡೆಗೊಳಿಸಿದ್ದಾರೆ. ಅಧ್ಯಕ್ಷತೆಯನ್ನು ಸುರಭಿ ಸಾಂಸ್ಕೃತಿಕ ಬಳಗ ಅಧ್ಯಕ್ಷ ಜಿ. ಸುರೇಶ್ ವಹಿಸಿಕೊಳ್ಳಲಿದ್ದಾರೆ. ಕೃತಿಯ ಕುರಿತು ಜವಾಹರ್ ನಗರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪವನ್ ಕುಮಾರ್ ಸಂತೆಕಲ್ಲೂರು ಪರಿಚಯಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತಿ ವೀರ ಹನುಮಾನ್, ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ರಾಜೇಶ್ ವರ್ಮಾ, ಕೆಪಿಟಿಸಿಎಲ್ ನೌಕರರ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಆಂಗ್ಲ ಭಾಷಾ ಶಿಕ್ಷಕ ಲಿಂಗರಾಜ್ ಗದ್ದಿನಕೇರಿ ಹಾಗೂ ಕೃತಿಕರ್ತರು ಕಿರಣ್ ಕುಮಾರ್ ಭಾಗವಹಿಸಲಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಸುರಭಿ ಸಾಂಸ್ಕೃತಿಕ ರಾಯಚೂರು ವತಿಯಿಂದ ಇದೇ ವಾರ 27/2/2022 ಬೆಳಗ್ಗೆ 10:30ಕ್ಕೆ ಇಂಗ್ಲಿಷ್ ಪುಸ್ತಕ ವ್ಯಕ್ತಿತ್ವ ಅಭಿಯಾನ ಕುರಿತಾದ ಒಂದು ಪುಸ್ತಕ ಇದೆ. ಈ ಒಂದು ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ವಾರ ಸ್ಥಳ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಹಕಾರ ಸಂಘದ ಆವರಣದಲ್ಲಿ ಗಾಲಿಬ್ ಮೆಮೋರಿಯಲ್ ಟ್ರಸ್ಟ್ ಪಕ್ಕದ ಬಸ್ ಸ್ಟ್ಯಾಂಡ್ ಎದುರುಗಡೆ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜಿಸಲಾಗಿದೆ. ಕೃತಿ ಲೋಕಾರ್ಪಣೆಯನ್ನ ಶ್ರೀ ಚಂದ್ರಶೇಖರ್ ದೇಸಾಯಿ, ಪ್ರಭಾರಿ ಅಧೀಕ್ಷಕ ಅಭಿಯಂತರು, ಜೆಸ್ಕಾಂ ರಾಯಚೂರು ಇವರು ಕೃತಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜಿ. ಸುರೇಶ್ ಅವರು ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕೃತಿ ಪರಿಚಯವನ್ನು ಶ್ರೀ ಪವನ್ ಕುಮಾರ್ ಸಂತೆಕಲ್ಲೂರು, ಉಪನ್ಯಾಸಕರು, ಜವಾಹರ್ನಗರ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರು ಕೃತಿಯ ಕುರಿತಾಗಿ ವಿವರಣೆಯನ್ನ ಪುಸ್ತಕ ಪರಿಚಯವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರದ ನಾಡಿನ ಹಿರಿಯ ಸಾಹಿತಿಗಳಾದ ಶ್ರೀ ವೀರ ಹನುಮಾನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ರಾಜೇಶ್ ಶರ್ಮಾ, ಕಾರ್ಯನಿರ್ವಾಹಕ ಅಭಿಯಂತರು, ಜೆಸ್ಕಾಂ ಸಿಂಧನೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮಣ, ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ ರಾಯಚೂರು. ಅದೇ ರೀತಿ ಶ್ರೀ ಲಿಂಗರಾಜ್ ಗದ್ದಿನಕೇರಿ, ಆಂಗ್ಲ ಭಾಷಾ ಶಿಕ್ಷಕರು ಹುಣಗುಂದ. ಮುಖ್ಯವಾಗಿ ಕಾರ್ಯಕ್ರಮದ ರೂವಾರಿಗಳಾದಂತಹ ಮುಖ್ಯ ಕೇಂದ್ರಬಿಂದುವಾದಂತಹ ಶ್ರೀ ಕಿರಣ್ ಕುಮಾರ್, ಕೃತಿ ಲೇಖಕರು ಇವರು ಅಲ್ಲಿ ಉಪಸ್ಥಿತರಿರುವುದು. ಶ್ರೀ ಕಿರಣ್ ಕುಮಾರ್ ಲೇಖಕರು ಇವರು ನಮ್ಮ ಜೆಸ್ಕಾಂ ಇಲಾಖೆಯ ನೌಕರರಾಗಿದ್ದಾರೆ. ಆ ಕಾರಣವಾಗಿ ಕೃತಿಯ ಲೋಕಾರ್ಪಣೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಹಕಾರ ಸಂಘದ ಒಂದು ಆವರಣದಲ್ಲಿ ಆಯೋಜಿಸಲಾಗಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಪ್ರಸಾರವನ್ನು ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿಸಿ. ಈ ಸಂದರ್ಭದಲ್ಲಿ ಬಸವರಾಜ್ ಗಣದ ಶಿವರಾಜ್, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು. ಸ್ಥಳೀಯವಾಗಿರುವ ಕಚ್ಚಾ ವಸ್ತು, ಕೃಷಿ ಉತ್ಪನ್ನ ಹಾಗೂ ಮಾನವ ಸಂಪನ್ಮೂಲಗಳೊಂದಿಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉದ್ಯಮಿಗಳಾಗುವ ಮೂಲಕ ಜಿಲ್ಲೆಯಲ್ಲಿ ಹೆಚ್ಚಾಗಿ ಉದ್ಯೋಗವನ್ನು ನೀಡಬೇಕೆಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಫೆಬ್ರವರಿ 25ರಂದು ಶುಕ್ರವಾರದಂದು ನಡೆದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ರಾಯಚೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹುಬ್ಬಳ್ಳಿಯ ಖಾದಿ ಗ್ರಾಮೋದ್ಯೋಗ ಆಯೋಗ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯ ಒಂದು ದಿನದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದು ಜಿಲ್ಲೆಯಲ್ಲಿ ಉತ್ತಮ ಉದ್ಯಮಿಯನ್ನು ಸ್ಥಾಪಿಸಿ ನಿರುದ್ಯೋಗ ಯುವತಿಯರಿಗೆ ಕೈತುಂಬ ಕೆಲಸ ನೀಡಿ ಇತರೆ ಕ್ಷೇತ್ರಗಳಿಗೆ ಮಾದರಿಯಾಗಬೇಕು. ಅಲ್ಲದೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸಾಲ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಬ್ಯಾಂಕ್ಗಳು ಟಾರ್ಗೆಟ್ ಮಾಡದೆ ಅರ್ಜಿ ಸಲ್ಲಿಸಿದವರೆಲ್ಲರಿಗೂ ಸಾಲ ಸೌಲಭ್ಯ ನೀಡಬೇಕು ಎಂದು ಹೇಳಿದರು. ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಜನಸಾಮಾನ್ಯರಿಗೆ ಉದ್ಯಮ ನೀಡಲು ಸೂಕ್ತ ಮಾಹಿತಿ ನೀಡಿ ಸ್ವಯಂ ಉದ್ಯಮದಾರರಾಗಲು ಪ್ರೇರಣೆ ನೀಡಲು ಅಧಿಕಾರಿಗಳು ಶ್ರಮಿಸಬೇಕು ಎಂದರು. ಸಮರ್ಪಕವಾಗಿ ಸರ್ಕಾರ ಯೋಜನೆಗಳು ಮುಟ್ಟುವಂತೆ ಮಾಡಬೇಕು. ನಿಮ್ಮ ಕಾರ್ಯ ನಾವು ನೌಕರಿ ಮಾಡ್ತೀವಿ, ನಾವು ನಿಮ್ಮ ಸಂಸ್ಥೆಗೆ ಲಾಭ ಮಾಡಿ ಕೊಡ್ತೀವಿ ಅಂತೆಲ್ಲ ಅಲ್ಲ. ಲಾಭ ಮಾಡಿ ಸ್ವಲ್ಪ ಲಾಭವನ್ನು ಜನರಿಗೆ ಹಂಚಬೇಕು ಅಂತ ಕೆಲಸಕ್ಕೆ ತಾವೆಲ್ಲರೂ ಕೈ ಹಾಕಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿಧಾನ ಕೊಡ್ತೀನಿ. ನಮಸ್ಕಾರ. ನಾವೇನು ಗಾಡಿ ಮುಗಿಲ್ಲ, ಬಟ್ ಬಡವರಿಗೆ ಸಿಗಿಸ್ಕೊಳ್ಳೋದ್ರೆ ಬಹಳ ಈ ವೇಳೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಬಸವರಾಜ್ ಯಂಕಂಚಿ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಆರ್ಥಿಕ ದೃಷ್ಟಿಯನ್ನು ಹೆಚ್ಚಿಸುವ ಉದ್ದೇಶವೇ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಕೈಗಾರಿಕಾ ಉದ್ಯಮಿಗಳನ್ನು ಮಾಡಬೇಕೆಂದಲ್ಲಿ ನೇರವಾಗಿ ನಮ್ಮ ಕಚೇರಿಗೆ ಬಂದು ಸೂಕ್ತವಾದ ಮಾಹಿತಿ ಪಡೆದುಕೊಳ್ಳಿ. ನಿಮ್ಮ ಜೊತೆ ಸದಾ ನಾವಿದ್ದೇವೆ ಎಂದು ಧೈರ್ಯ ಹೇಳಿದರು. PMEGPಲಿ ಸ್ಟಾರ್ಟ್ ಆದ ಸ್ಕೀಮು 8 ಜನಕ್ಕಾದ್ರೂ ಮಿನಿಮಮ್ ನೌಕರಿ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಸ್ಟಾರ್ಟ್ ಆಯಿತು. ಈಗ ತಾವು ಸ್ವಾವಲಂಬಿತವಾದ್ರೆ ಸಾಕು, ಆದಾಯದಿಂದ ಮುಂದುವರೆದ್ರೆ ಸಾಕು. ಈ ಒಂದು ಯೋಜನೆ ಇಟ್ಕೊಂಡು
ತಾವುಗಳ ಅರ್ಜಿ ಪೂರ್ವ ಸಿದ್ಧತೆ ಮಾಡ್ಕೊಂಡು ಅರ್ಜಿ ಹಾಕಿ ನಿಮ್ಮ ಅರ್ಜಿ ಯಾಕೆ ಬ್ಯಾಂಕಿನವರು ರಿಜೆಕ್ಟ್ ಮಾಡಬೇಕು ಅನ್ನೋ ಥರ ಕ್ವಶನ್ ಮಾಡೋ ರೀತಿಯಲ್ಲಿ ನೀವು ಅರ್ಜಿ ಹಾಕಬೇಕು. ಯಾವುದೇ ರೀತಿ ಅವರು ಬ್ಯಾಂಕಿನವರು ನಿರ್ಬಂಧಗಳನ್ನ ಹುಡುಕಬಾರ್ದು. ಅಷ್ಟು ರೀತಿಯಾಗಿ ಎಸ್ಬಿಐ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರಾದ ಡಾಕ್ಟರ್ ರಘುನಂದನ್ ಅವರು ಮಾತನಾಡಿ, ಉದ್ಯಮೆದಾರನಾಗಿ ಉದ್ಯೋಗ ನೀಡಬೇಕು. ಯಾರಿಗೆ ಯಾವ ಉದ್ದೇಶಕ್ಕಾಗಿ ಸಾಲಕ್ಕೆ ಅರ್ಜಿ ಹಾಕಬೇಕು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಒಂದೇ ರೀತಿಯ ಉದ್ಯಮ ಎಲ್ಲರೂ ಮಾಡಬಾರದು. ಆ ಪ್ರಾದೇಶಿಕತೆಗೆ ತಕ್ಕಂತೆ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಸರಿಹೊಂದುವಂತ ಉದ್ಯಮ ಪ್ರಾರಂಭಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಸದಸ್ಯರಾದ ಮಲ್ಲಿಕಾರ್ಜುನ್ ನಾಗಪ್ಪ ಹೊಸಮನಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ರಾಮನಾಳ್, ಖಾದಿ ಗ್ರಾಮೋದ್ಯೋಗ ಮಂಡಳಿ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಕೆ ರಾಯಣ್ಣ, ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ವ್ಯವಸ್ಥಾಪಕ ಬಾಬು ಬಳಗನೂರ್, ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಮಂಜುನಾಥ್ ಬಿ ಸಿಂಗೈ, ರೂಡಲ್ ಅಧಿಕಾರಿ ರಾಮದಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯಲ್ಲಿ ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಕಾಮುಕ ಪಾತಕಿಗಳಿಗೆ ಗಲ್ಲು ಶಿಕ್ಷೆಗೊಳಪಡಿಸಬೇಕೆಂದು ಮಹಿಳಾ ಕಾರ್ಯಕರ್ತರು ಆಗ್ರಹಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ, ಕಳೆದ 4 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಪ್ರಕರಣ ನಡೆದಿದ್ದು, ಮಾನವ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಎಂದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹೊನ್ನೂರು ಗ್ರಾಮದ ಲಕ್ಷ್ಮವ್ವ 33 ವರ್ಷ ಅತ್ಯಾಚಾರ ಮತ್ತು ಕೊಲೆಗೀಡಾದ ಮಹಿಳೆಯಾಗಿದ್ದು, ಈಕೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದ ಸರಹದ್ದಿನ ಜಮೀನಿನಲ್ಲಿ ಮಧ್ಯಾಹ್ನದ ವೇಳೆ ಕುರಿ ಮೇಯಿಸುತ್ತ ಕಟ್ಟಿಗೆ ತರಲು ಹೋಗಿದ್ದ ವೇಳೆ ದುಷ್ಕರ್ಮಿಗಳು ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದಂತ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಗಲ್ಲು ಶಿಕ್ಷೆ ಆಗಲೇಬೇಕು. ಹಲೋ ಎಲ್ಲಿಯವರೆಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗವೇಣಿ, ಎಸ್ ಪಾಟೀಲ್, ನಿರ್ಮಲಾ ಬಿಚಾಲಿ, ಶಶಿಕಲಾ, ಮಾಲಾ ಭಜಂತ್ರಿ, ರೂಪಾ ಶ್ರೀನಿವಾಸ್ ನಾಯಕ್, ಜಯಲಕ್ಷ್ಮಿ ಬೊಮ್ಮನಾಳ್, ಭಾರತಿ, ಅನಿತಾ ಸೇರಿದಂತೆ ಅನೇಕರಿದ್ದರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದ ವೈದ್ಯಕೀಯ ಶಿಕ್ಷಣ ಪಡೆಯಲು ಹೋಗಿರುವ ಜಿಲ್ಲೆಯ 7 ಜನರು ಸಿಲುಕಿಕೊಂಡಿದ್ದು ಅತಂತ್ರ ಸ್ಥಿತಿ ಎದುರಿಸುವಂತಾಗಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದ ವೈದ್ಯಕೀಯ ಶಿಕ್ಷಣ ಪಡೆಯಲು ಹೋಗಿರುವ ಜಿಲ್ಲೆಯ 7 ಜನರು ಸಿಲುಕಿ ಹಾಕಿಕೊಂಡಿದ್ದು ಅತಂತ್ರ ಸ್ಥಿತಿ ಎದುರಿಸುವಂತಾಗಿದೆ. ರಾಯಚೂರು ನಗರದ ಸ್ನೇಕ್ ಅಫ್ಜರ್ ಹುಸೇನ್ ಇವರ ಪುತ್ರ ಅಫ್ಜರ್ ಅಜ್ರಲ್ ಮೊದಲ
ವರ್ಷದ MBBS ಅಭ್ಯಾಸ ಮಾಡಲು 3 ತಿಂಗಳ ಹಿಂದೆಯಷ್ಟೇ ಉಕ್ರೇನ್ ತೆರಳಿದ್ದ. ಪಾಲಕರೊಂದಿಗೆ ಸಂಪರ್ಕದಲ್ಲಿ ಸುರಕ್ಷಿತವಾಗಿರುವುದಾಗಿ ತಿಳಿಸಿರುವುದಾಗಿ ಅಫ್ಜಲ್ ಹುಸೇನ್ ತಿಳಿಸಿದ್ದಾರೆ. ಯುದ್ಧ ಭೀತಿಯಿಂದ ಮರಳಿ ಬರಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರಗಳು ಮರಳಿ ಬರಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಅದೇ ರೀತಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಸಹೋದರ ಪುತ್ರ ಆರ್ ಸೋಮು, ದೇವಸ್ಕೂರು ಚನ್ನವೀರ, ದೇವದುರ್ಗ ತಾಲೂಕಿನ ಮದರ್ಕಲ್ ಗ್ರಾಮ ರುಬೀನಾ, ಸಿಂಧನೂರಿನ ಲಕ್ಷ್ಮೀನಾರಾಯಣ, ಬಾದರ್ಲಿಯ ನಂದೀಶ್, ಲಿಂಗ್ಸ್ಗೂರಿನ ಪ್ರಜ್ವಲ್ ಇವರು ಉಕ್ರೇನ್ನಲ್ಲಿ ಇದ್ದಾರೆ. ಪಾಲಕರು ಮಕ್ಕಳನ್ನು ಸಂಪರ್ಕಿಸಿದ್ದು ಸುರಕ್ಷಿತವಾಗಿ ಇರುವುದಾಗಿ ತಿಳಿಸಿದ್ದಾರೆ. ಆದರೆ ಯುದ್ಧ ಭೀತಿ ಮುಂದುವರೆದಿದ್ದು ನಿರಂತರ ದಾಳಿಯ ಹಿನ್ನೆಲೆಯಲ್ಲಿ ಪಾಲಕರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈಗಾಗಲೇ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಸೇರಿದಂತೆ ಜಿಲ್ಲಾಡಳಿತ ಪಾಲಕರನ್ನು ಸಂಪರ್ಕಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದೆ. ರಾಜ್ಯ ಸರ್ಕಾರ ಪ್ರಾರಂಭಿಸಿರುವ ಹೆಲ್ಪ್ಲೈನ್ಗೂ ಮಾಹಿತಿ ನೀಡಲಾಗಿದ್ದು ಪಾಲಕರ ಸಂಪರ್ಕ ಮಾಹಿತಿಯನ್ನು ಕ್ರೋಢೀಕರಿಸಲಾಗಿದೆ. ಆತಂಕದಲ್ಲಿರುವ ಪಾಲಕರು ಮೇಲಿಂದ ಮೇಲೆ ಸಂಪರ್ಕಕ್ಕೆ ಪ್ರಯತ್ನಿಸುತ್ತಿದ್ದು ಅಲ್ಲಿನ ವಿಷಯ ಪರಿಸ್ಥಿತಿಯಿಂದ ಸಂಪರ್ಕ ಕಡಿತವಾಗುತ್ತಿರುವುದು ಆತಂಕ ಇಮ್ಮಡಿಯಾಗಲು ಕಾರಣವಾಗಿದೆ. ರಷ್ಯಾ ದಾಳಿಯಿಂದ ವಿಮಾನ ಸಂಚಾರ ಸ್ಥಗಿತಗೊಂಡಿದ್ದು ಪುನರಾರಂಭವರೆಗೂ ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆಯಬೇಕಿದೆ. ಸದ್ಯಕ್ಕಂತೂ ಸುರಕ್ಷಿತವಾಗಿದ್ದು ಮರಳಿ ಬರುವ ಧಾವಂತದಲ್ಲಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೆ ಇರುವುದರಿಂದ ಪಾಲಕರು ಆತಂಕ ಪಡುವಂತಾಗಿದೆ. ನಮಸ್ತೆ, ಅಸ್ಲಾಂ ಅಲೈಕುಮ್. ದಿಸ್ ಈಸ್ ಮೊಹಮ್ಮದ್ ಅಶರ್ ಹುಸೇನ್, ಸ್ಟೂಡೆಂಟ್ ಆಫ್ ಇವಾನೋ ಫ್ರಾಂಕೋವಿಸ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ, ಫಸ್ಟ್ ಇಯರ್. ನಾನು ಕರ್ನಾಟಕ ಅವರು. ನೀವು ಸಿಚುವೇಶನ್ ನೋಡ್ಬೋದು, ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ಸೈಲೆಂಟ್ ಇದೆ. ಇದು ಮಾರ್ನಿಂಗ್ 8 o'clock. ನಮ್ಮ ಸಿಟಿಯಲ್ಲಿ ಲಾಕ್ಡೌನ್ ಇದೆ ಸದ್ಯಕ್ಕೆ. ಇದು ನನ್ನ ಹಾಸ್ಟೆಲ್ಲು. ನಾವು ಎಲ್ಲರೂ ರೆಡಿ ಇದ್ದೀವಿ. ಯಾವಾಗನ ಎಂಬಸಿ ಕಾಲ್ ಮಾಡ್ಬೋದು. ಅದಕ್ಕೆ ನಾವೆಲ್ಲರೂ ವಿತ್ ಸೂಟ್ ಕೇಸ್ ರೆಡಿ ಇದ್ದೀವಿ. ಎಲ್ಲರೂ ರೆಡಿ ಇದ್ದೀವಿ ವಿತ್ ಅವರ್ ಸೂಟ್ ಕೇಸ್. ಯಾವಾಗನ ಎಂಬಸಿ ಕಾಲ್ ಮಾಡ್ಬೋದು. ಅದಕ್ಕೆ ನಾವು ಸೂಟ್ ಕೇಸ್ ಎಮರ್ಜೆನ್ಸಿ ಪ್ಯಾಕ್ ಇಟ್ಟಿವಿ. ಇಲ್ಲಿ ನೋಡ್ಬೋದು ನೀವು. ಇದು 2 ಸೀಟರ್ ರೂಮ್. ಬಟ್ ನಾವು 1, 2, ನಾನು 3, 4, 5 ಮಂದಿ ಇಲ್ಲಿ ಸ್ಲೀಪ್ ಮಾಡಕತ್ತದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೋದಯ ವೈದ್ಯಕೀಯ ಕಾಲೇಜಿನ ಅರ್ಜಿ ಹಿಂಪಡೆಯುವವರೆಗೆ ನಿರಂತರ ಹೋರಾಟ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಹೋರಾಟ. ಎಂ ವಿರೂಪಾಕ್ಷಿ. ಉಕ್ರೇನ್ನಲ್ಲಿ ಇರುವ ವಿದ್ಯಾರ್ಥಿಗಳು ಕರೆತರಲು ರಾಜ್ಯ ಸರ್ಕಾರ ಸರ್ವ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಅನ್ಯಾಯ ವಿರುದ್ಧ ಹೋರಾಟಕ್ಕೆ ಬೆಂಬಲ. ಪಾಪರೆಡ್ಡಿ ಅಭಿನಂದನೆ. (371) ಕಾಯ್ದೆ ಜಾರಿಗೆ ಶಾಲಾ ಕಾಲೇಜುಗಳ ಒಕ್ಕೂಟ ರಚನೆ. ಮಸ್ಕಿ ನಾಗರಾಜ್. SR ರೆಡ್ಡಿರಿಂದ ಸುಳ್ಳು ಹೇಳಿಕೆ. 371 ಕಾಯ್ದೆ ರದ್ದಿಗೆ ಅರ್ಜಿಯಲ್ಲಿ ಉಲ್ಲೇಖ. ಡಾಕ್ಟರ್ ರಜಾಕ್ ಉಸ್ತಾದ್. ರಂದು ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ. ಸಂತೋಷ್ ರಾಜ್ಗುರು. ಸುರಭಿ ಸಾಂಸ್ಕೃತಿಕ ಬಳಗದಿಂದ ಫೆಬ್ರವರಿ 27ರಂದು ಕಿರಣ್ ಕುಮಾರ್ ರಚಿಸಿದ ಕೃತಿ ಲೋಕಾರ್ಪಣೆ. ಜಿ ಸುರೇಶ್. ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉದ್ಯಮಿಗಳಾಗಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ. ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಉಕ್ರೇನ್ನಲ್ಲಿ ಸಿಲುಕಿರುವ ಜಿಲ್ಲೆಯ 7 ಜನ ವಿದ್ಯಾರ್ಥಿಗಳು ಇನ್ನೂ ಅತಂತ್ರ. ಇಲ್ಲಿಗೆ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದವರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರ್. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ beside ಸಂತೋಷಿ ಥಿಯೇಟರ್, ರಾಯಚೂರ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು.